ವೇದಮೂರ್ತಿ ಪ್ರಜಾಪವರ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ದಕ್ಷಿಣ ಪೂರ್ವ ವಲಯರ ಮೂರ್ತಿ ನಗರ ಸುದ್ದಿ ದಿನಾಂಕ 14/1/2026 ಬೆಳಕಿಗೆ ಬಂದಿದೆ. ಹೌದು, ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲಿ ಹೋಂಗಾರ್ಡ್ ಮೇಲೆ ನಡು ರಸ್ತೆಯಲ್ಲಿ ಹಲ್ಲೆ ನಡೆಸಿದ್ದು ಇವತ್ತಿನ ಮೋಹಿನಿ ಬಂಧನ. ಕರ್ತವ್ಯ ನಿರಂತರ ಹೋಂಗಾರ್ಡ್ ಮೇಲೆ ತಲೆ ಕೂದಲು ಹಿಡಿದು ನಡು ರಸ್ತೆಯಲ್ಲೇ ಹಲ್ಲೆ ನಡೆಸಿದ ದರ್ಪ ಮೆರೆದಿದ್ದ ಇವತ್ತಿನ ಯುವತಿಯನ್ನು ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಕೆಆರ್ ಪುರ ಬಸ್ ನಿಲ್ದಾಣದ ಬಳಿ ಸಂಚಾರ ನಿಯಂತ್ರಿಸುತ್ತಿದ್ದ ಹೋಂಗಾರ್ಡ್ ಲಕ್ಷ್ಮೀ ನರಸಮ್ಮ ಅವರ ಬಗ್ಗೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಓಡಾಡುತ್ತಿದ್ದ ದಾಮಿನಿ ಎಂಬುವರ ಮೇಲೆ ಹಲ್ಲೆ ನಡೆಸಿದರು. ಈ ಘಟನೆಯು ವಿಡಿಯೋ ವೈರಲ್ ಆಗಿದೆ. ನಾರಾಯಣಪುರ ನಿವಾಸಿ ದಾಮಿನಿ ಅಲಿಯಾಸ್ ಮೋಹಿನಿ 31 ವರ್ಷ ಲಕ್ಷ್ಮೀ ನರಸಮ್ಮ ಅವರ ತಲೆ ಕೂದಲು ಹಿಡಿದು ಎಳೆದಾಡಿದ್ದು, ಮನಸೋ ಇಚ್ಛೆ ಹಲ್ಲೆ ನಡೆಸಿದ ಮೋಹಿನಿ ರಸ್ತೆ ಬದಿ ಬಂದು ನಿಲ್ಲುವಂತೆ ಲಕ್ಷ್ಮೀ ನರಸಿಂಹ ಬುದ್ಧಿವಾದ ಹೇಳಿದರು. ಈ ಕಾರಣಕ್ಕೆ ಸಿಟ್ಟಾದ ದಾಮಿನಿ ಅವರ ಮೇಲೆ ಹೋಂಗಾರ್ಡ್ ಮೇಲೆ ಹಲ್ಲೆ ನಡೆಸಿದರು. ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಪ್ರಕರಣವನ್ನು ದೂರು ದಾಖಲು ಮಾಡಿದೆ. ವರದಿ ವೇದಮೂರ್ತಿ ಪ್ರಜಾಪವರ್, ಬೆಂಗಳೂರು.